ಇದೆಲ್ಲ ಆರ್ಮಿಗೆಲ್ಲ ಬೇಸ್ ಆಗಿರುತ್ತೆ, ಅವರೆಲ್ಲ ಇಲ್ಲೇ ಇರ್ತಾರೆ. ಅಲ್ಲಿ ನೋಡಿ ಗಾಯ್ಸ್, ಹೆಲಿಕಾಪ್ಟ್ರ್ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡುವಾಗಲೇ. ಸೊ ಆವಾಗ ನಾವು ಸೋನ್ಮಾರ್ಗಲ್ಲಿರುವಾಗ ಇದು ರೌಂಡ್ ಹೊಡಿತಾ ಇತ್ತು. ಸೊ ಇವಾಗ ಇಲ್ಲಿ ನಿಂತಿದೆ, ಚೆನ್ನಾಗಿದೆ. ಸೊ ಕೇಳಿ ನೋಡೋಣ ಅಲ್ಲಿ ತನಕ ಒಂದು ಸ್ವಲ್ಪ ಹೋಗಿ ಫೋಟೋ ಹೇಗೆ ಹೋಗೋದು, ಸ್ವಲ್ಪ ಕಷ್ಟ ಇದೆ, ಪರವಾಗಿಲ್ಲ, ಚೆನ್ನಾಗಿದೆ ಗೈಸ್. ವಾವ್, ಬ್ಯೂಟಿಫುಲ್ ಬ್ಯೂಟಿಫುಲ್ ಹೇಗಿದೆ ಗೈಸ್ ನೋಡಿ. ಇದು ಆ್ಯಕ್ಚುಲಿ ರೈಡ್ ಅಂದರೆ, ಇಂಥ ರೋಡ್ ಮಧ್ಯದಲ್ಲಿ ರೈಡ್ ಮಾಡ್ತಾ ಇದೀವಲ್ಲ, ಏನೋ ಒಂದು ಫೀಲ್. ಮೊನ್ನೆನೇ ರೈಡ್ ಮಾಡ್ತಾ ಬಂದಿದ್ದೆ, ಸೊ ಏನೋ ನಿದ್ದೆ ಬರ್ತಾಯಿತ್ತು ಅದು ಇದು ಅಂತ. ಆ್ಯಕ್ಚುಲಿ ಮೇಯ್ನ್ ನಿದ್ದೆ ಯಾಕೆ ಅಂದರೆ ನನಗೆ ರಾತ್ರಿ ನಿದ್ದೆ ಇರಲ್ಲ. ಸೊ ಇನ್ನೊಂದೇನೆಂದರೆ ನಾ ಬ್ಲಾಗೆಲ್ಲ ಏನು ಈ ಥರ ಮಾತನಾಡ್ತಾ ಬರಲ್ಲ, ಸುಮ್ಮನೆ ಹಾಗೇ ಸಾಂಗ್ ಕೇಳ್ತಾ ಬರ್ತಾ ಇರ್ತೀನಿ. ಸೊ ಹಾಗೆ ನಿದ್ದೆ ಬರ್ತಾ ಇರುತ್ತೆ. ಇವಾಗ ಏನಂದರೆ ಬ್ಲಾಗ್ ಮಾಡ್ತಾ ಇದ್ದೀನಿ, ನನ್ನ ಜೊತೆಗೆ ಏನೋ ಒಂದು ಫೀಲ್ ಆಗ್ತಾಯಿದೆ. ನನ್ನ ಜೊತೆಗೇ 4 ಜನ ಒಟ್ಟಿಗಿದ್ದೀವಿ, ಕಾರಲ್ಲಿ ಮಾತನಾಡ್ತಾ ಹೋಗ್ತಾ ಇದ್ದೀವಿ ಅಂತ. ಸೊ ಓ 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 ಜೈ ಹಿಂದ್. ಬೇರೆ ರೈಡರ್ಸ್ ಹೋಗ್ತಾ ಇದ್ದಾರೆ, MP ಅಂತೆ. ವೆಲ್ಕಮ್ ಟೂರಿಸ್ಟ್ ಅಥಾರಿಟಿ ಕಾರ್ಗಿಲ್. ಸೊ ಕಾರ್ಗಿಲ್ಗೆ ಎಂಟ್ರಿ ಆದ್ವಿ. ಸೊ ಇಲ್ಲಿಂದ ಒಂದು ಸ್ವಲ್ಪ ಮುಂಚೆ ನಮ್ಮ ಕಾರ್ಗಿಲಿದು ವಾರ್ ಮೆಮೋರಿಯಲ್ ಇದೆ. ಸೊ ಅಲ್ಲಿ ನಾವು ವಿಸಿಟ್ ಕೊಟ್ಟು ಅಲ್ಲಿಂದ ಲೇಗೆ ಹೋಗುವಂಥ ಪ್ಲ್ಯಾನ್. ಜಸ್ಟ್ ಕಾರ್ಗಿಲ್ ಎಂಟ್ರಿ ಆಯಿತು, ಫುಲ್ಲು ಟ್ರಕ್ಸ್ ನಿಂತಿದೆ ನೋಡಿ, ಎಷ್ಟಿರ್ಬೋದು. ಗೈಸ್, ನದಿ ನೋಡಿ ಅಂತೆ ಯಾವ ಥರ ಹರಿತಾ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಮ ಊರಿನ ಥರ ಅಲ್ಲ, ಏನೋ ಒಂದು ಕಲರ್ ಚೇಂಜ್ ಇಲ್ಲಿದು. ಸೊ ಗ್ರೀನ್ ಥರ ಕಾಣಿಸ್ತಾ ಇರುತ್ತೆ. ಸೊ ಸೂಪರ್ ಇದೆ. ಇವಾಗ ನಾವು ನದಿಯ ಮೇಲೆ, ಬ್ರಿಡ್ಜ್ ಮೇಲೆ ಹೋಗ್ತಾ ಇರೋದು, ನದಿ ಮೇಲೆ ಅಲ್ಲ. ಓಹೋ, ಏನು ಚಳಿ ಆಗ್ತಾ ಇದೆ ಗೊತ್ತುಂಟ. ಏನಿಲ್ಲ ಅಂದರೂ ಇವಾಗ ಒಂದು ಮಧ್ಯಾಹ್ನ 12:30 ಆಗಿರಬೇಕು ಮೇ ಬಿ. ನನ್ನ ಟೈಮ್ ಸರಿ ಇಲ್ಲ ಇವಾಗ, ಅದರಲ್ಲಿ ನನ್ನ ಟೈಮ್ ಅಲ್ಲ ಆ್ಯಕ್ಚುಲಿ, ಮೀಟ್ರದ್ದು ಟೈಮು ಸರಿ ಇಲ್ಲ. ಸೊ ಗಾಳಿ ಹೊಡಿತಾ ಇದೆ. ಇವಾಗ ವೈಸರ್ ಹಾಕಿದ್ದೀನಿ, ಸಾರಿ ನೆನಪಿರಲಿಲ್ಲ. ಸೊ ಆ ಕಡೆಯಿಂದ ಸ್ವಲ್ಪ ಗಾಳಿ ಬರ್ತಾ ಉಂಟು. ಸೊ ಈ ಕಡೆ ಓಕೆ, ಪರವಾಗಿಲ್ಲ. ಸೊ ವ್ಯೂಸ್ ನನಗೆ ಕ್ಯಾಮ್ರಾ ಆಫ್ ಮಾಡಲಿಕ್ಕೆ ಮನಸ್ಸಿಲ್ಲ, ಯಾಕೆಂದರೆ ಅಷ್ಟು ಚೆನ್ನಾಗಿದೆ ವ್ಯೂ. ಕೆಲವೊಬ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಲಡಾಖ್ ಹೋಗ್ಲಿಕ್ಕೇ ಇಲ್ಲಿಂದ ಒಂದು ದಿವಸದಲ್ಲೇ ಹೋಗ್ಬೋದು ಆರಾಮದಲ್ಲಿ. ಒಂದು ಬೆಳಿಗ್ಗೆ ನೀವು 8:30-9 ಗಂಟೆಗೆ ಬಿಟ್ಟರೆ ಸಂಜೆ 4-5 ಗಂಟೆಗೆ ಲೇಯಲ್ಲಿ ಇರ್ಬೋದು. ಬಟ್ ಲೇಟ್ ಏಕೆ ಆಗುತ್ತೆ ಅಂದರೆ, ಇದೆ ವ್ಯೂಸ್ ಎಲ್ಲ ನೋಡಿ, ಫೋಟೋ ಎಲ್ಲ ತಗೊಂಡು ಅಲ್ಲಿ ಇಲ್ಲಿ ನಿಲ್ಲಿಸಿ. ಸೊ ಲಾಸ್ಟ್ ಇಯರ್ ನಾವು ಒಂದೇ ಇದರಲ್ಲಿ ಹೋದ್ವಿ. ಸೊ ಈ ಸಲ ನೋಡೋಣ, ಎಲ್ಲಾದರೂ ಸ್ಟಕ್ ಆದರೆ ಸ್ವಲ್ಪ ಆರಾಮದಲ್ಲೇ ಹೋಗಿ ನೆಕ್ಸ್ಟ್ ಡೇನೇ ರೀಚ್ ಆಗೋಣ, ಏನು ತೊಂದರೆ ಇಲ್ಲ. ನೈಟ್ ರೈಡ್ ಮಾಡ್ಬೋದಿತ್ತು ಅಲ್ಲಿಗೆ, ಬಟ್ ಬೇಡ, ಯಾಕೆಂದರೆ ನಮ್ಮ ವ್ಯೂ ಎಲ್ಲ ಮಿಸ್ ಆಗುತ್ತೆ. ಮೇಯ್ನ್ ಒಂದು ಮ್ಯಾಗ್ನೆಟಿಕ್ ರೋಡ್ ಉಂಟು, ಅದು ನಮಗೆ ಮನಾಲಿ, ನೆಕ್ಸ್ಟ್ ನಾವು ಎಕ್ಸಿಟ್ ಆಗೋದು ಮನಾಲಿ. ಸೊ ಅಲ್ಲಿ ನಮಗೆ ಸಿಗಲ್ಲ. ಸೊ ಅದಕ್ಕೋಸ್ಕರ ಹೋಗುವಾಗನೇ ಎಲ್ಲ ಕವರ್ ಮಾಡ್ಕೊಂಡು ಹೋಗೋಣ ಅಂತ. ಆನ್ ದ ವೇ ಎಲ್ಲನೂ ಸಿಗುತ್ತೆ, ಏನು ತೊಂದರೆ ಇಲ್ಲ. ಒಲೆಗೆ ಹೋಗಬೇಕು ಹಾಗೆ ಈಗೇನಂತಿಲ್ಲ. ಇವಾಗ ಮುಂದೆ ಕಾರ್ಗಿಲ್ ವಾರ್ ಮೆಮೋರಿಯಲ್ ಬರುತ್ತೆ ಮುಂದೆ. ಸೊ ಅದಕ್ಕೆ ಮಾತ್ರ ಒಂದು ಸ್ವಲ್ಪ ಗಾಡಿಯೆಲ್ಲ ಸೈಡ್ ಹಾಕ್ಕೊಂಡು ನಾವು ಒಳಗೆ ಹೋಗಿ ಬರಬೇಕು ನೋಡಲಿಕ್ಕೆ. ಸೊ ಈ ಸಲ ನಾವು ತುಂಬ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಲ್ಲ, ಜಸ್ಟ್ ಏನಲ್ಲಿದೆ ಅಂತ ಜಸ್ಟ್ ನೋಡಿಕೊಂಡು ಅಲ್ಲಿಂದನೇ ಹೊರಡ್ತೀವಿ. ಸೊ ಜಾಸ್ತಿ ಇರೋದು ಬೇಡ ಅಂತ ಒಂದು ಪ್ಲ್ಯಾನ್ ಹಾಕಿದ್ವಿ. ಸೊ ಲಾಸ್ಟ್ ಇಯರ್ ಕೂಡ ಹೋಗಿದ್ದೆ ಅಲ್ವಾ. ಸೊ ಇವರು ಕೂಡ ಹೇಳಿದರು, ಓಕೆ ಪರವಾಗಿಲ್ಲ, ಹಾಗೆ ಮಾಡೋಣ, ಜಾಸ್ತಿ ಟೈಮು ಇಲ್ಲೇ ವೇಸ್ಟ್ ಮಾಡೋದು ಬೇಡ, ನಾವು ಆ ಕಡೆನೇ ಹೋಗೋಣ ಅಂತ ಹೇಳಿದರು. ಸೊ ಓಕೆ, ನೋಡೋಣ. ಇವಾಗಲೇ ಮಧ್ಯಾಹ್ನ ಆಯಿತು, ಒಂದು 12 ಗಂಟೆ ಜಾಸ್ತಿ ಆಗಿತ್ತು ಅಂತ ಅನಿಸುತ್ತೆ. ನಾನು ಅಲ್ಲಿ ಚಹಾ ಕುಡಿಯುವಾಗ ನಾವು 11:15 ಸಮಥಿಂಗ್ ಏನೋ ಆಗಿತ್ತು. ಸೊ ಆಲ್ಮೋಸ್ಟ್ ಬಂದ್ವಿ ಅಲ್ಲ. ಸೊ ನಿಂತ್ಕೊಂಡು ಅಲ್ಲಿ ಇಲ್ಲೆಲ್ಲ ಮಾಡಿ ಸೊ ಆಲ್ಮೋಸ್ಟ್ ಆಯಿತು. ಗಾಡಿ ಓಡಿಸ್ಲಿಕ್ಕೇ ಒಂಥರ ಖುಷಿ. ಸೂಪರ್ ಬೈಕೆಲ್ಲ ಬಂದರೆ ಉಂಟಲ್ಲ, ರೌಂಡ್ ಮಾಡ್ಕೊಂಡು ಡ್ರರ್ ಅಂತ ಹೋಗ್ಬೋದಿತ್ತು. ನೋಡಿ ಈ ಗಾಡಿಯಲ್ಲೇ ಏನೋ ಆ ಥರ ಹೋಗ್ತಾ ಇದ್ದೀನಿ ನಾನು. ಏನೋ ಮೆಲ್ಲ ಹೋಗ್ಲಿಕ್ಕೆ ಮನ್ಸು ಬರ್ತಾ ಇಲ್ಲ. ಇಲ್ಲಿ ಒಂದು ಖುಷಿ ಆಗ್ತಾಯಿದೆ.
ಮೇ ಬಿ ನನಗೆ ಗೊತ್ತು ನಿಮಗೆಲ್ಲ ಜಲಸ್ ಆಗ್ತಾ ಇದೆಯಾ ಅಂತ, ಬಟ್ ಸ್ಟಿಲ್ ಇರಲಿ, ನಿಮಗೂ ಒಂದು ಛಲ ಬರಲಿ, ಇಲ್ಲಿಗೆ ಬರಬೇಕು, ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಆಹಾ, ಏನು ಖುಷಿ. ಇನ್ನೊಂದು ವಿಷಯ ಏನಂದರೆ ಗೈಸ್, ಇಲ್ಲಿ ಮ್ಯಾಪ್ ನಮಗೆ ಯೂಸ್ ಇಲ್ಲ. ನೆಟ್ವರ್ಕ್ ಇದೆ ನಮ್ಮ ಹತ್ರ, ಏನು ತೊಂದರೆ ಇಲ್ಲ. ನಮಗೆ ಲೇ ಹೋದ್ಮೇಲೆ ಅಲ್ಲಿಂದ ಹನ್ಲೆ ಆ ಥರ ಪ್ಯಾಂಗಾಂಗ್ ಅಲ್ಲೆಲ್ಲ ಹೋಗುವಾಗ ನೆಟ್ವರ್ಕ್ ನಮಗೆ ಸಿಗಲ್ಲ, ಯಾವುದೇ ಸಿಮ್ ಇದ್ದರೂ ಕೂಡ ಅಷ್ಟು. ಇಲ್ಲಿ ನಮಗೆ ಮ್ಯಾಪ್ ಯೂಸ್ ಆಗಲ್ಲ, ಯಾಕೆಂದರೆ ಒಂದೇ ರೋಡು, ಸಿಂಗಲ್ ರೋಡ್ ಆಗಿರುತ್ತೆ. ಇದೇ ರೋಡು ಡೈರೆಕ್ಟ್ ಲೇಗೆ ಹೋಗುವಂಥದ್ದು. ಮಿಡಲಲ್ಲಿ ಒಂದು ಆ ಕಡೆ ಈ ಕಡೆ ಊರಿಗೆ ಹೋಗುವಂಥ ರೋಡ್ ಸಿಗುತ್ತೆ. ಸೊ ಅಲ್ಲೆಲ್ಲ ಬೋರ್ಡ್ ಇರುತ್ತೆ ಯಾವ ಕಡೆ ಹೋಗೋದು ಅಂತ. ಸೊ ಏನು ತೊಂದರೆ ಇಲ್ಲ, ಆರಾಮದಲ್ಲಿ ಹೋಗ್ಬೋದು. ಆರ್ಮಿ ಗಾಡಿ ಕೂಡ ಹೋಗ್ತಾ ಇದೆ ಈ ಕಡೆ. ಸೊ ಈ ಕಡೆ ಜಾಸ್ತಿ ಇರುತ್ತೆ ನಮ್ಮ ಕಾಶ್ಮೀರಿಂದ ಲೇವರೆಗೂ. ಲೇ ಇಲ್ಲ, ಇಂದು ಮಧ್ಯದಲ್ಲಿ ಕಾರ್ಗಿಲ್ ಸ್ವಲ್ಪ ಮುಂದೆವರೆಗೂ ಆರ್ಮಿಗಳ ಗಾಡಿ ಓಡಾಟ ಜಾಸ್ತಿ ಇರುತ್ತೆ ಈ ಕಡೆ. ಸೊ ಏನೋ ಆರ್ಮಿಗಳನ್ನು ನೋಡೋಕ್ಕೆ ಏನೋ ಒಂಥರ ಖುಷಿ. ಅದೇ ಥರ ನಮ್ಮ ಹಾಸನದವರು ಬಂಟ್ವಾಳದಲ್ಲಿ ಇರುತ್ತಾರಂತೆ, ಅವ್ರು ಕೂಡ ಸಿಕ್ಕಿದ್ರು. ತುಂಬ ಖುಷಿ ಆಯಿತು, ಅವ್ರು ಹೇಳಿದ್ರು, ನನಗೂ ಕೂಡ ತುಂಬ ಖುಷಿ ಆಯಿತು ಅಂತ. ಸೊ ಗೈಸ್, ಇದರಲ್ಲಿ ನನಗೆ ರೆಕಾರ್ಡ್ ಮಾಡಲಿಕ್ಕೆ ಆಗಲಿಲ್ಲ ನಮ್ಮ ಕರೆಕ್ಟ್ ಪ್ರಾಪರಾಗಿ. ಗೊತ್ತಿಲ್ಲ, ನನಗೆ ಆ್ಯಂಗಲ್ ಕೆಳಗಿತ್ತು, ಅವರು ಹೈಟ್ ಇದ್ದರು. ಸೊ ಅವ್ರ ಮುಖ ಬಂದಿದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಸೊ ಅವಾಗಲೇ ಅವ್ರ ಜೊತೆ ಫೋಟೋ ತೆಗಿಯೋಣ ಅಂತ ಒಂದು ಪ್ಲ್ಯಾನ್ ಇತ್ತು ಮಾರೆ. ಸೊ ಇವರೇನು ಮಾಡಿದರು, ನಮ್ಮ ಜೊತೆ ಇದ್ದ ರೈಡರ್ಸ್ ಏನು ಮಾಡಿದ್ರು, ಮುಂದೆ ಹೋದರು. ಸೊ ಅವರು ಕೂಡ ಬ್ಯಾಕ್ ಹೋದರು. ಸೊ ಬಂದಾದಮೇಲೆ ನನಗೆ ಇದಾಯಿತು, ಫೋಟೋ ತೆಗಿಬೇಕಿತ್ತು ಅವ್ರ ಜೊತೆ ಅಂತ, ಒಂದು ಸ್ಟೋರಿ ಆದರೂ ಆಗ್ಬೋದಿತ್ತು ಅಂತ. ಸೊ ಪರವಾಗಿಲ್ಲ, ನಮ್ಮದು ರೈಡಿಂಗ್ ಗೇರ್ಸಲ್ಲಿ ಅವ್ರದ್ದು ಆರ್ಮಿ ಕಿಟ್ಟಲ್ಲಿ ಸೊ ಯಾವ ಥರ ಕಾಣಿಸ್ಬೋದು ಅಂತ ಒಂದು ಸ್ವಲ್ಪ ಇಮ್ಯಾಜಿನ್ ಮಾಡಿ ಯಾವ ಥರ ಇದ್ದೀವಿ ಅಂತ. ನಾವು ಸ್ವಲ್ಪ ಡಿಫ್ರೆನ್ಸ್. ಕೆಲವೊಂದು ಸಲ ನನ್ನನ್ನು ನೋಡುವಾಗ ಅದೇ ಥರ, ನಮ್ಮ ಕೋ-ರೈಡರ್ ಇದ್ದಾರಲ್ಲ ಅವರನ್ನು ನೋಡುವಾಗ ಅದೇ ಥರ ಬ್ಲ್ಯಾಕ್ ಹೆಡ್ಸಲ್ಲಿ ಇರ್ತಾರಲ್ಲ, ಸ್ವಲ್ಪ ಫುಲ್ಲು ಬ್ಲ್ಯಾಕ್ ಗಾರ್ಡ್ಸಲ್ಲಿ ಆಗಿರ್ತೀವಿ. ಸೊ ಅದೇ ಥರ ಕಾಣಿಸ್ತಾ ಉಂಟು ನಾವು ಇದು ಮಾಸ್ಕಲ್ಲಿ ಹಾಕಿ. ಸೊ ಬೈಕರ್ಸು ಕೂಡ ಒಂದು ಆರ್ಮಿ ಥರನೇ, ಎಲ್ಲ ಪ್ರೊಟೆಕ್ಟ್, ಎಲ್ಲ ಜಾಕೆಟು ಅದು ಇದೆಲ್ಲ ಹಾಕ್ಕೊಂಡ್ರೆ, ರೈಡಿಂಗ್ ಗೇರ್ಸ್ ಎಲ್ಲ ಹಾಕ್ಕೊಂಡ್ರೆ ಸೇಮ್ ಕಾಣಿಸ್ತಾರೆ. ಇವಾಗ ನಾವು ಇಲ್ಲೇ ಒಂದು ಪೆಟ್ರೋಲ್ ಹಾಕಬೇಕು, ಇವ್ರ ಗಾಡಿಯಲ್ಲಿ ಪೆಟ್ರೋಲ್ ಇಲ್ಲ. ಸೊ ವಿಷಯ ಏನಂದರೆ, ನಮ್ಮ ಝೋಜಿಲಾ ಪಾಸ್ ಆದಮೇಲೆ ಒಂದು ಸ್ವಲ್ಪ ಮುಂದೆ ಬಂದರೆ ನಮಗೆ ಪೆಟ್ರೋಲ್ ಬಂಕ್ ಕೂಡ ಇಲ್ಲೇ ಇದೆ. ಕೆಲವೊಬ್ರು ಹೇಳ್ತಾರೆ ಪೆಟ್ರೋಲೇ ಇಲ್ಲ ಈ ಕಡೆ, ಪೆಟ್ರೋಲೇ ಇರಲ್ಲ ಅಲ್ಲಿಗೆ ಹೋಗುವಾಗ ಹೀಗೆ ಅಂತೆಲ್ಲ. ಸೊ ಏನು ತೊಂದರೆ ಇಲ್ಲ, ಪೆಟ್ರೋಲು ಎಲ್ಲ ಇದೆ ಇಲ್ಲಿ. ಆರಾಮದಲ್ಲಿ ಪೆಟ್ರೋಲ್ ಹಾಕಿ ಇಲ್ಲಿಂದ ಹೋಗೋಣ. ನನ್ನ ಗಾಡಿಯಲ್ಲಿ ಪೆಟ್ರೋಲ್ ಇದೆ, ಏನು ತೊಂದರೆ ಇಲ್ಲ. ಬಟ್ ನಾವು ಸ್ವಲ್ಪ ಪ್ರೈಸ್ ಎಷ್ಟಾಗಿದೆ ಅಂತ ಒಂದು ಸ್ವಲ್ಪ ನೋಡೋಣ, ಇವತ್ತಿನ ರೇಟ್ ಎಷ್ಟಾಗಿದೆ ಪೆಟ್ರೋಲ್ಗೆ ಅಂತ. ಸೊ ಇಲ್ಲಿ 107 ರೂಪಾಯಿ ಪೆಟ್ರೋಲ್ಗೆ, ಏನು ವರಿಲ್ಲ. ಪೆಟ್ರೋಲು 107 ರೂಪಾಯಿ ಪೆಟ್ರೋಲ್ಗೆ, ಇವತ್ತಿನ ಪೆಟ್ರೋಲ್ಗೆ 107 ರೂಪಾಯಿ. ಸೊ ಇವಾಗ ನಾವು ಈ ನೆರಳಲ್ಲಿ ನಿಲ್ಲಿಸೋದು ಆ ಥರ ಈ ಥರ ಏನಿಲ್ಲ, ಬಿಸಿಲಲ್ಲೇ ನಿಲ್ಲಿಸ್ಬೋದು, ಯಾಕೆಂದರೆ ವೆದರ್ ಕೂಲ್ ಆಗಿದೆ, ಕೂಲ್. ओके, क्या चाहिए, आ जाओ इधर. क्या चाहिए क्या चाहिए? चॉकलेट, आ जाओ. कितना चाहिए चॉकलेट? हाँ, कितना चाहिए चॉकलेट? हाँ, उसको 5. क्यूट है वो. हाँ, 6-7 बस. आज ही खाओगे आप? ले बेस. हाँ, ये तो उसके है ना, इसको आपको छोटा देता हूँ, ये ले लो आप. चलता हूँ. हाय. हाँ, ठीक है. ओ ये बहुत अच्छे है. ये नहीं बाबा, ये दे दो. हाँ, वो छोटा खाली हो गया, वो वाला खाली हो गया. हाँ, ले लो. ये दो. हाँ, वो खाली हो गया. और नहीं है, वही बोला. बाय छोटी, बाय. ಸೊ ಚಾಕ್ಲೇಟ್ ಬೇಕಂತೆ, ಅದಕ್ಕೆ ಕೊಟ್ಟೆ. ಚಾಕ್ಲೇಟ್ ಒಂದು ತೆಗೆದಿದ್ದೆ, ಯಾರಾದರೂ ಮಕ್ಕಳೆಲ್ಲ ಸಿಗ್ತಾರಲ್ಲ, ಸೊ ಮಾತನಾಡಿಸುವಾಗ ಏನಾದರೂ ಅವ್ರಿಗೆ ಚಾಕ್ಲೇಟ್ ಕೊಡೋಣ ಅಂತ ಒಂದು ಖುಷಿಗೆ ತಗೊಂಡಿದ್ದೆ. ಸೊ ಇವರಿಗೆ ಕೊಟ್ಬಿಟ್ಟೆ. ಗೈಸ್ ನೋಡ್ಬೋದು, ಟ್ರಕ್ಸ್ ಎಲ್ಲ ಬರ್ತಾ ಇದೆ. ಸೊ ಯಾವುದು ಕೂಡ ಝೋಜಿಲಾ ಪಾಸಿಂದ ಕೆಳಗೆ ಈ ಟ್ರಕ್ಸ್ ಯಾವುದು ಕೂಡ ಹೋಗಲ್ಲ. ಸೊ ಆವಾಗ ನಾವು ಕಾರ್ಗಿಲ್ ಎಂಟ್ರಿಯಿಂದ ಫುಲ್ಲು ಟ್ರಕ್ಸ್ ನಿಂತಿತ್ತಲ್ಲ. ಸೊ ಅದು ಏನು ವಿಷಯ ಅಂದರೆ, ಒನ್ ಸೈಡ್ ಅಂತೆ, ಲೈಕ್
ಇವಾಗಲೇ ಅಲ್ಲಿಂದ ಬರುವವರಿಗೆ ಮಾತ್ರ ಇದಾದಮೇಲೆ ಒಂದು ಟೈಮ್ ಕೊಟ್ಟು ಅಲ್ಲಿ ಸ್ಟಾಪ್ ಮಾಡಿ ಇಲ್ಲಿಂದ ಬಿಡ್ತಾರಂತೆ. ಸೊ ಅಲ್ಲಿಂದ ಬಂದಂಥ ಟ್ರಕ್ಸ್ ಎಲ್ಲ ರಾತ್ರಿನೇ ಆಲ್ಮೋಸ್ಟ್ ಬಂದಿದೆ ಅಂತೆ, ಇನ್ನು ಸ್ವಲ್ಪ ಟ್ರಕ್ಸ್ ಬರ್ತಾ ಇದೆ. ಸೊ ರಿಟರ್ನ್ ಹೋಗೋದು ಕೆಲವೊಂದು ಈ ಟ್ರಕ್ಸ್ ಇದೆಯಲ್ವ ಇದೆಲ್ಲ ಒಟ್ಟಿಗೆ ಬಿಡ್ತಾರಂತೆ ಅವರು. ಸೊ ಇದಾಗಿರುತ್ತೆ ಇಲ್ಲಿನ ರೂಲ್ಸ್, ಯಾಕೆಂದರೆ ಸಣ್ಣ ರೋಡ್ ಆಗಿರುತ್ತೆ, ಅದೇ ಥರ ಟೂರಿಸ್ಟ್ ಕೂಡ ಇರ್ತಾರೆ. ಸೊ ಅದಕ್ಕೋಸ್ಕರ ಈ ಒಂದು ಸಿಸ್ಟಮ್ ಮಾಡಿದ್ದಾರೆ. ಸೊ ಚೆನ್ನಾಗಿದೆ, ಇದು ಕೂಡ ರಶ್ ಆಗಲ್ಲ. ಇವ್ರು ಯಾಕೆ ನಿಲ್ಲಿಸಿದ್ದಾರೆ ಅಂತ ಗೊತ್ತಿಲ್ಲ. ಎಷ್ಟು ನಮ್ಮದು ಅಲ್ಲ, ಓಕೆ ಪರವಾಗಿಲ್ಲ, ನಾವು ಹೋಗೋಣ. ನಾನೇನೋ ನಮ್ಮ ರೈಡರ್ಸ್ ಅಂತ ಅಂದ್ಕೊಂಡೆ. ಸೊ ಇವರೇನೋ ಫೋಟೋ ತೆಗಲಿ. ಪ್ಯಾಷನ್ ಗುರು ಪ್ಯಾಷನ್ ಬೈಕಲ್ಲಿ ಬಂದಿದ್ದಾರೆ, ಸೂಪರ್. ಯಾವ ಬೈಕಲ್ಲಿ ಬೇಕಾದ್ರೂ ಬರ್ಬೋದು, ಏನು ತೊಂದರೆ ಇಲ್ಲ, ಗೊತ್ತಾಯ್ತಾ, ಬರೋಕೆ